Welcome back to Saga Stories. ಮಗ ಜಸ್ಟಿನ್ ಭಾರತದ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಒಲಿಂಪಿಕ್ಸ್ ಅಂಡ್ ಕ್ರಿಕೆಟ್. ಸಿಕ್ಕಾಪಟ್ಟ ವರ್ಷಗಳಿಂದ ಸುದ್ದಿ ಆಗ್ತಾ ಇರುವಂತಹ ಮ್ಯಾಟ್ರು ಇವಾಗ ಅಫಿಷಿಯಲ್ ಕನ್ಫರ್ಮೇಶನ್ ಅಂತೂ ಬಂದಿದೆ. ಒಲಿಂಪಿಕ್ಸ್ ಅಲ್ಲಿ ಕ್ರಿಕೆಟ್ 2028 ಅಲ್ಲಿ ನಡೀತಿದೆಯಲ್ಲ ಆ ಒಲಿಂಪಿಕ್ಸ್, ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ ಅಲ್ಲಿ 6 ಟೀಮ್ಗಳು ಇರುವಂತಹ ಕ್ರಿಕೆಟ್ದು ಕೂಡ ಒಂದು ಸ್ಪೋರ್ಟ್ ಇರುತ್ತೆ ಅಂತ ಈಗ ಅಫಿಷಿಯಲ್ ಅಪ್ಡೇಟ್ ಅಂತೂ ಬಂದಿದೆ. ಸೊ ಕಡೆಗೂ ಕೂಡ ಒಲಿಂಪಿಕ್ಸು ಕ್ರಿಕೆಟ್ ಒಲಿಂಪಿಕ್ಸ್ಗೆ ಎಂಟ್ರಿ ಕೊಟ್ಟಿದಂತೂ ಆಗಿದೆ. ಸೊ ನೋಡೋಣ ಗುರು, ಆ ಟೀಮ್ಗಳು ಯಾವುದು ಅಂತ ಇನ್ನೂ ಗೊತ್ತಿಲ್ಲ. ಅದು ICC ಅಲ್ಲಿ ಯಾವುದು ಟಾಪ್ ಆಫ್ ದ ಟೇಬಲ್ ಇರುತ್ತೋ, ICC ರ್ಯಾಂಕಿಂಗ್ ಅಲ್ಲಿ ಯಾರು ಮೇಲ್ಗಡೆ ಇರ್ತಾರೋ ಅವ್ರನ್ನ ಕಳಿಸುವಂತ ಸಾಧ್ಯತೆನೇ ಇರುತ್ತೆ. ಇಂಡಿಯಾ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಅಪ್ಡೇಟ್ ನಂಬರ್ 2, ರಾಜಸ್ಥಾನ್ ರಾಯಲ್ಸ್ ನ ಕ್ಯಾಪ್ಟನ್ ಆಗಿರುವಂತ ಸಂಜು ಸ್ಯಾಮ್ಸನ್ ಗೆ ಇವಾಗ ದಂಡ ಬಿದ್ದಿದೆ. 24 ಲಕ್ಷ ದಂಡ ಬಿದ್ದಿದೆ. ಸೆಕೆಂಡ್ ಅಫೆನ್ಸ್ ಆಗಿದೆ ಟೀಮ್ದು. ಇದು ಸ್ಲೋವರ್ ಓವರ್ ರೇಟ್ ನ ನೆನ್ನೆ ಮ್ಯಾಚ್ ನ ಇವರು ಸೋಲೋದ್ರ ಜೊತೆಗೆ ಸ್ಲೋವರ್ ಓವರ್ ರೇಟ್ ಮ್ಯಾಕ್ ಹಾಕಿಸ್ಕೊಂಡು 24 ಲಕ್ಷ ದಂಡ ಬೇರೆ ಹಾಕಿಸ್ಕೊಂಡಿದ್ದಾರೆ ಮಗ. ಯೂಶಲಿ ಗೆದ್ದಿರೋವಂಥವ್ರು ಫೈನ್ ಹಾಕಿಸ್ಕೊಂಡಿರೋದನ್ನ ನಾವು ನೋಡಿದ್ದೀವಿ ರೀಸೆಂಟಾಗಿ. ಇವರು ಸೋತ್ಬಿಟ್ಟು ಕೂಡ ಫೈನ್ ಹಾಕಿಸ್ಕೊಂಡಿದ್ದಾರೆ ಅಂತಂದರೆ ಅದೊಂಥರ ಅಜೀಬ್ ಹಾಗೆ ಆಗುತ್ತೆ. ಎರಡನೇ ಅಫೆನ್ಸ್ ಆಗಿರೋದ್ರಿಂದ 24 ಲಕ್ಷ, ಫಸ್ಟ್ ಅಫೆನ್ಸ್ಗೆ 12 ಲಕ್ಷ. ಯಾವುದೇ ಡಿಮೆರಿಟ್ ಪಾಯಿಂಟ್ನ ಹಾಕಿಲ್ಲ. ಬಟ್ ಲಾಸ್ಟ್ ಸೀಸನ್ ಆಗಿತ್ತು ಅಂದರೆ ಡಿಮೆರಿಟ್ ಪಾಯಿಂಟ್ಗಳನ್ನು ಕೂಡ ಹಾಕೋರು, ಜೊತೆಗೆ ಬ್ಯಾನು ಕೂಡ ಮಾಡಿದ್ರು 3-4 ಮ್ಯಾಚ್ ಏನಾದರೂ ಸ್ಲೋವರ್ ಓವರ್ ರೇಟ್ ಮಾಡಿದ್ರೆ ಅಂತ. ಬಟ್ ಈ ಸೀಸನು ಡಿಮೆರಿಟ್ ಪಾಯಿಂಟ್ಗಳೆಲ್ಲ ಇಲ್ಲೇ ಇರೋದ್ರಿಂದ ಸೊ ನೆಕ್ಸ್ಟ್ ಅಫೆನ್ಸ್ ಆಯಿತು ಅಂದರೆ ಒಂದು ಡಿಮೆರಿಟ್ ಪಾಯಿಂಟ್ ಹಾಕ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ. 3ನೇ ಅಫೆನ್ಸಿಗೆ, 2ನೇ ಅಫೆನ್ಸಿಗೆ ಬರೋದಿಲ್ಲ. ನಾವು RCB ಕೂಡ ಒಂದು ಅಫೆನ್ಸ್ ಆಲ್ರೆಡಿ ಆಗಿದೆ. ಅಪ್ಡೇಟ್ ನಂಬರ್ 3, ನವಜೋತ್ ಸಿಂಗ್ ಸಿದ್ದು ಅವರು ಒಂದು ಸ್ಟೇಟ್ಮೆಂಟ್ ಕೊಡಿದ್ರು ರಿಷಬ್ ಪಂತ್ ಅವರ ಕ್ಯಾಪ್ಟನ್ಸಿ ಬಗ್ಗೆ. ರಿಷಬ್ ಪಂತ್ 27 ಕೋಟಿಗಳಾಗಿರೋ 50 ಕೋಟಿ ವರ್ತನ ತರ ತೋರಿಸ್ಕೊಂತ ಇದ್ರೆ ಅವರ ಕ್ಯಾಪ್ಟನ್ಸಿ ಟಾಪ್ ನಾಚ್ ಗುರು. ಮಸ್ತಾಗಿ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ಸಿನ. ಅದಕ್ಕೋಸ್ಕರ LSC ಗೆಲ್ತಾ ಇರೋದು. ಏನ್ ಗುರೋದು ಕ್ಯಾಪ್ಟನ್ಸಿ ಚಿಂದಿ ಕಡಕು 50 ಕೋಟಿ ಕೊಡ್ಬೇಕಿದಕ್ಕೆ ಅಂತ ಹೇಳಿದ್ದಾರೆ. ಇದನ್ನೇನು ಆಡ್ಕೊಳತ್ತರ ಹೇಳಿದ್ರು ಅಥವಾ ಜೆನ್ಯೂನ್ ಆಗಿ ಹೇಳಿದಾರೋ ಗೊತ್ತಾಗ್ತಿಲ್ಲ ನನಗೆ. 27 ಕೋಟಿ ಇಲ್ಲಿ ನೋಡ್ತಾರೆ ಸಂಜೀವ್ ಅವರು. ಅವ್ರು 27 ರೂಪಾಯಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಫಸ್ಟ್ ಟೈಮ್ ಗೇಮ್ಗಳಲ್ಲಿ. ಬಟ್ ಕ್ಯಾಪ್ಟನ್ಸಿನ ಓಕೆ ಪರವಾಗಿಲ್ಲ, ಚೆನ್ನಾಗಿ ನಿಭಾಯಿಸಿದ್ರೆ. ಬಟ್ ಅವರ ಕ್ಯಾಪ್ಟನ್ಸಿಲೇನೆ ಅವರ ಒಂದು ಫ್ಲಾ ಇಂದ ಒಂದು ಮ್ಯಾಚ್ನ ಸೋಲ್ಬೇಕಾಗಿ ಬಂತು. ಸ್ಟಂಪಿಂಗ್ ನಾವು ಮಾಡಿದೆ, ಬಾಲ್ನ ಹಿಡಿದೇನೆ, ಗೊತ್ತಿರೋದೇನದು ಎಲ್ಲರಿಗೂ ಕೂಡ. ಸೊ ನೋಡಿದ್ರೆ 50 ಕೋಟಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಪಾಪ ಇದನ್ನ ನೋಡ್ಬಿಟ್ರೆ ಅಕ್ಷರ್ ಪಟೇಲು ಮತ್ತೆ ನಮ್ಮ RCB ಕ್ಯಾಪ್ಟನ್ ರಜತ್ ಪತಿದಾರು. ಸೊ ಇವರೆಲ್ಲ ಏನ್ ಮಾಡ್ಬೇಕು, ಇವರೆಲ್ಲ ಕೋವೆನಾ? ಅಪ್ಡೇಟ್ ನಂಬರ್ 4, ಪಂಜಾಬ್ ಕಿಂಗ್ಸ್ ನ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವ್ರು ಮಾತಾಡಿದ್ದಾರೆ. ವಿ ಹ್ಯಾವೆಂಟ್ ಪ್ಲೇಡ್ ಅವರ್ ಬೆಸ್ಟ್ ಕ್ರಿಕೆಟ್ ಯಟ್, ಬೆಸ್ಟ್ ಕ್ರಿಕೆಟ್ ಇಸ್ ಯಟ್ ಟು ಕಮ್ ಅಂತ ಹೇಳಿದ್ದಾರೆ. ಇನ್ನೂ ಆಡಿಲ್ಲ ನಾವು, ಇನ್ನೂ ಕೊಡೋದು ಬೇಜಾನಿದೆ, ಕೊಡ್ತೀವಿ ಅಂತ ಹೇಳಿದ್ರೆ ಏನು ಕೊಡ್ತಾರೋ ಗೊತ್ತಿಲ್ಲ ಗುರು. ಎಲ್ಲಿ ನೋಡ್ತಾರೆ ರಿಷಬ್ ಪಂತ್ 27 ಕೋಟಿಗಲ್ಲ 50 ಕೋಟಿ ಅಂತ ಹೇಳ್ತಾರೆ. ಪಾಪ ಶ್ರೇಯಸ್ ಅಯ್ಯರು ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಲಾಸ್ಟ್ 2 ಮ್ಯಾಚ್ ರನ್ಸ್ ಬಂದಿಲ್ಲ ಅಷ್ಟೇನೆ, ಫಸ್ಟ್ 2 ಮ್ಯಾಚ್ ಸಗದಾಗಿ ಬಂದು ರನ್ಸು, ಜೊತೆಗೆ ಮ್ಯಾಚ್ಗಳನ್ನೂ ಕೂಡ ಗೆಲ್ಲಿಸ್ತಾ ಇದ್ದಾರೆ. ಪಾಪ ನೋಡಿ ಯಾವ ಥರ ಹೇಳ್ತಾರೆ ಅಂತ, ಆ್ಯಟಿಟ್ಯೂಡ್ ನೋಡಿ ಈ ಪ್ಲೇಯರ್ದು ಯಾವ ಥರ ಇದೆ ಅಂತ. ಇನ್ನೂ ನಾವು ಬೆಸ್ಟ್ ಕ್ರಿಕೆಟ್ನ ಆಡೇ ಇಲ್ಲ, ನಾವು ಇವಾಗಿನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಕೊಡೋದು ಬೇಜಾನಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವಲ್ಪ ಜನ ಆದರೆ ಏನೋ 1 ಮ್ಯಾಚ್ 2 ಮ್ಯಾಚ್ ಗೆದ್ದೋ ಮಾತ್ರಕ್ಕೆ ಒಂಥರ ಎದೆ ಉಬ್ಬಿಸ್ಕೊಂಡು ಹಿಂಗೆ ನಡೀತಾರೆ ಕ್ಯಾಪ್ಟನ್ಗಳು. ಬಟ್ ನೋಡಿ ನಾವು ಇನ್ನೂ ಏನೂ ಆಡಿಲ್ಲ, ಇನ್ನೂ ಬೇಕು, ಇನ್ನೂ ಬೇಜಾನ್ ಮಾಡೋದಿದೆ ನಾವು ಅಂತ ಒಂದು ಪಾಸಿಟಿವಿಟಿನ ತೊಗೊಂಬರೋದು, ಒಂದು ಚಾಲೆಂಜ್ನ ತೊಗೊಂಬರೋದಿದೆಯಲ್ಲ. ಸೊ ಇದು ನಾವು ಮೆಚ್ಕೊಂಡೇಬೇಕು ಶ್ರೇಯಸ್ ಅವರಿಂದ. ಅಪ್ಡೇಟ್ ನಂಬರ್ 5, ಡೇಲ್ ಸ್ಟೇನ್ ಒಂದು ಟ್ವೀಟ್ ಮಾಡಿದ್ದಾರೆ ಜೋಫ್ರಾ ಆರ್ಚರ್ ಅವರ ಬಗ್ಗೆ. ದ ಬೆಸ್ಟ್ ಆಲ್ವೇಸ್ ಬೌನ್ಸ್ ಬ್ಯಾಕ್, ಆರ್ಚರ್ ಯು ವೆಪನ್ ಅಂತ ಹಾಕಿದ್ದಾರೆ. ಆರ್ಚರ್ ಅವರು ಕೂಡ ಒಂದು ಸ್ಟೋರಿನ ಹಾಕೊಂಡಿದ್ರು, ಕಮ್ ಬ್ಯಾಕ್ ಮಾಡ್ತೀನಿ ಅನ್ನೋ ಥರ ಹಾಕೊಂಡಿದ್ರು. ಯಾವಾಗ 76 ರನ್ನ ಹೊಡ್ಸ್ಕೊಂಡ್ರು, ಮೊದಲನೇ ಮ್ಯಾಚು 2ನೇ ಮ್ಯಾಚು ಸರಿಯಾಗಿ ಹೊಡ್ಸ್ಕೊತಾರೆ ಮಾತ್ರ. ಏನು ಗುರು ಇದು ಜೋಫ್ರಾ ಆರ್ಚರ್ ಹೆಂಗೋ ಇದಂತ ಜೋಫ್ರಾ ಆರ್ಚರ್ ಅವಾಗ ಹಂಗೆ, ಇವಾಗ ನೋಡ್ರೆ ಅಂತ ಅನಿಸ್ಬಿಡ್ತು. ಮತ್ತೆ ರಿಕವರ್ ಆಗ್ಬಿಟ್ಟು ಕಮ್ ಬ್ಯಾಕ್ ಮಾಡಿದ್ರು. ಅಲ್ಲಿ ನೋಡಿ ಲಾಸ್ಟ್ 2 ಮ್ಯಾಚ್ ಯಾವ ಥರ ಪರ್ಫಾರ್ಮ್ ಮಾಡಿದ್ರೆ ಅಂತಂದರೆ, ಹೌದು ಗೆದ್ದಿಲ್ಲ ಲಾಸ್ಟ್ ಮ್ಯಾಚ್. ಇವಾಗ RR ಅವರು ಬಡಾದ್ರೇ ಆರ್ಚರ್ನ ಇನಿಷಿಯಲಿ ಪೋಪ್ಳೆಲ್ಲ ಫೇಸ್ ಮಾಡೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡಿದ್ರು ಅಂತಂದ್ರೆ ಆಪೋನೆಂಟ್ ಟೀಮು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು. ಇನ್ಫ್ಯಾಕ್ಟ್ ಆರ್ಚರ್ ಕೈಲಿ ಇನ್ನೂ ಒಂದು ಓವರ್ ಹಾಕ್ಸ್ಬೇಕಾಗಿತ್ತು ಅವ್ರು ಪೋಪ್ಳೆಲ್ಲಿ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಕಂಟಿನ್ಯೂ ಮಾಡಬೇಕಾಗಿತ್ತು, ಸ್ಪೆಲ್ನ ಕಂಟಿನ್ಯೂ ಮಾಡಲಿಲ್ಲ. ಅಲ್ಲಿಂದ ಪಾರ್ಟ್ನರ್ಶಿಪ್ನ ಕಡಕಾಗಿ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಕ್ಯಾಪ್ಟನ್ಸಿಯಿಂದ ಒಂದು ಸ್ವಲ್ಪ ಫ್ಲಾ ಆಗಿದೆ ಅಂತ ಹೇಳಬೇಕು, ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳ್ಬೇಕು. ನೆನೆ ಮ್ಯಾಚ್ ನೋಡೋಕೆ ಹೋದ್ರೆ ಸಂಜು ಸ್ಯಾಮ್ಸನ್ ಸ್ವಲ್ಪ ಹೇಳಿದ್ರು. ಆರ್ಚರ್ಗೆ ಮತ್ತೊಂದು ಓವರ್ ಹಾಕ್ಸಿತ್ತು ಅಂತಂದರೆ ಏನಾದರೂ ಅಲ್ಲಿ ಇವೆಂಟ್ ಆಗಿರೋದೇನೋ. ಬಟ್ ಪರವಾಗಿಲ್ಲ, ಆರ್ಚರ್ ಅವರು ಸಿಕ್ಕಾಪಟ್ಟೆ ಕಡಕಾಗಿ ಕಮ್ ಬ್ಯಾಕ್ ಮಾಡಿದರೆ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ಗೆ ಕಾನ್ಫಿಡೆನ್ಸ್ನ ಕೊಡ್ತಾ ಇದ್ದಾರೆ. ಆಫ್ಟರ್ ದಟ್ ಎಕ್ಸ್ಪೆನ್ಸಿವ್ ಸ್ಪೆಲ್, IPL ಹಿಸ್ಟ್ರಿಲಿ 76 ರನ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಪೆಲ್ ಮಾಡಿದ್ರು ಕೂಡ. ಇದಿಷ್ಟು ಆಗಿದೆ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ಸ್ವಲ್ಪ ಇಷ್ಟ ಆಗಿದ್ರೆ ಬೇಗ ಹಂಗೆ ಸಬ್ಸ್ಕ್ರೈಬ್ ಹಾಕೊಂಡು ಫಾಲೋ ಮಾಡಿಕೊಂಡು ಏನು ಬೇಕೋ ಎಲ್ಲ ಮಾಡಿ ಸಿಗೋಣ. ವಾ.